ನಮಸ್ಕಾರ. ಈಗ ತಾನೇ ಔಟ್ ಆಫ್ ಸಿಲೆಬಸ್ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದ್ವಿ. ನಾವು ಶಾಲೆ ಮತ್ತು ಕಾಲೇಜುಗಳಲ್ಲಿ ಏನು ಕಲಿತೀವಿ, ಪುಸ್ತಕದ ಬದನೆಕಾಯಿ ಅಂತ ಹಿರಿಯರು ಕೆಲವರು ಏನು ಹೇಳ್ತಾರೆ, ಅದೆಲ್ಲ ಜೀವನ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕಾಲೇಜಲ್ಲಿ ಕಲಿಯೋದಲ್ಲ, ಪ್ರಾಕ್ಟಿಕಲ್ ಆಗಿರೋದು ಒಂದು ಜೀವನ ಅಂತ. ಯಾವುದೇ ನಿರ್ದೇಶಕರ ಕಡೆ ಕೆಲಸ ಮಾಡಿದೆ ಪ್ರದೀಪ್ ದೊಡ್ಡಯ್ಯ ಅವರು ಬಹುಶಃ ಸಿನಿಮಾನ ಪೂರ್ತಿ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಸಾಗಿಸಿದ್ದಾರೆ. ಸಿನಿಮಾ ಇವತ್ತಿನ ಯಂಗರ್ ಜನ್ರೇಷನ್ನು ಮದುವೆ ಆಗಬೇಕಾಗಿರೋ ಮುಖ್ಯವಾಗಿ ಸಿನಿಮಾ ನೋಡಬೇಕು. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಕ್ಲೈಮ್ಯಾಕ್ಸಲ್ಲಿ ಒಂದು ಸಣ್ಣ ಡೌಟ್ ಬಂತು, ಅದನ್ನು ಅವರು ಕ್ಲಾರಿಫಿಕೇಷನ್ ಕೊಟ್ಟರು. ಬಟ್ ಆಡಿಯನ್ಸ್ಗೆ ಆ ಕ್ಲಾರಿಫಿಕೇಷನ್ ಅರ್ಥ ಆಗಲ್ಲ. ಬಟ್ ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬೋದು. ಆ ರೀತಿ ಒಂದು ಕ್ಲೈಮ್ಯಾಕ್ಸ್ನ ಕ್ರಿಯೇಟ್ ಮಾಡಿ ಜನಗಳ ಊಹೆಗೆ ಬಿಟ್ಬಿಟ್ಟಿದ್ದಾರೆ. ಮ್ಯೂಸಿಕ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಎಲ್ಲ ಹೊಸಬರ ಪರ್ಫಾರ್ಮೆನ್ಸ್ ಇದೆ. ಏನಿದೆ, ಹಳಬರು ಒಂದು 3-4 ಜನ ಇದ್ದಾರೆ. ಯೋಗರಾಜ್ ಭಟ್ಟ ಇರ್ಬೋದು, ಮತ್ತು ಅಚ್ಯುತ್ ಕುಮಾರ್ ಇರ್ಬೋದು, ಇನ್ನೊಂದಿಬ್ಬರಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಹೊಸ ತಂಡ ಕಟ್ಕೊಂಡು ಭಾಳ ಸುಂದರವಾದಂಥ ಒಂದು ಸಿನಿಮಾನ ಔಟ್ ಆಫ್ ಸಿಲೆಬಸ್ ಇವತ್ತು ಸೆಲೆಬ್ರಿಟಿ ಶೋ ಮಾಡಿ ನಮಗೆಲ್ಲ ತೋರಿಸಿದ್ದಾರೆ. ಭಾಳ ಒಳ್ಳೆಯ ಸಿನಿಮಾ. ಮುಂದಿದ್ದು ಆಡಿಯನ್ಸು ನೀವುಗಳು ಡಿಸೈಡ್ ಮಾಡಬೇಕು. ಭಾಳಷ್ಟು ಜನ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿದ್ದಾರೆ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ಆ ರೀತಿಯ ಒಂದು ಪ್ರಯತ್ನಗಳಲ್ಲಿ ಔಟ್ ಆಫ್ ಸಿಲೆಬಸ್ ಗೆದ್ದಿದೆ ಅಂತ ನಾನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಪ್ರದೀಪ್ ದೊಡ್ಡಯ್ಯ. ಇನ್ನು ಆಡಿಯನ್ಸ್ ಕೈನಲ್ಲಿ ಸಿನಿಮಾ ಇದೆ, ಅವರು ಈ ಸಿನಿಮಾನ ಗೆಲ್ಲಿಸಬೇಕು. ನಮಸ್ಕಾರ. ಇವಾಗ ತಾನೇ ಔಟ್ ಆಫ್ ಸಿಲೆಬಸ್ ಸಿನಿಮಾ ನೋಡಿದ್ವಿ. ಒಂದು ಮನಸ್ಸಿಗೆ ನಿಜವಾಗ್ಲೂ ಒಂದು ಖುಷಿ, ನೋವು, ದುಃಖ ಎಲ್ಲನೂ ಇದೆ ಮೆಸೇಜಲ್ಲಿ ಈ ಸಿನಿಮಾದಲ್ಲಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಲೈಫಲ್ಲಿ ಒಂದು ಲವ್ ಆಗೇ ಇರುತ್ತೆ. ಆದರೆ ಸಿನಿಮಾ ನೀವು ನೋಡಿದಾಗ ಅದು ಒಂದು ಕಡೆ ಒಂದು ಒಳ್ಳೆ ಫೀಲಿಂಗ್ ಇದೆ. ಏನಂದರೆ ಲಾಸ್ಟ್ ಕ್ಲೈಮ್ಯಾಕ್ಸ್, ಆ ಕ್ಲೈಮ್ಯಾಕ್ಸ್ಗೆಲ್ಲ ಉಪೇಂದ್ರ ಅವ್ರ ಥರ UI ಸಿನಿಮಾ ಥರ ಲಾಸ್ಟ್ ಕ್ಲೈಮ್ಯಾಕ್ಸು ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. 2 ಥರ ಯೋಚನೆ ಮಾಡ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೂ 2 ಯೋಚನೆ ಇರುತ್ತೆ. ಅದು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸಿನಿಮಾ ಮೆಸೇಜ್ ಇಷ್ಟೇ, ವಿ ಶುಡ್ ನಾಟ್ ಕೀಪ್ ಎನಿ ಕೈಂಡ್ ಆಫ್ ಅನುಮಾನ ಅನ್ನೋ ರೋಗ ಇದ್ದರೆ ಅದು ಯಾವುದೇ ಇದರಲ್ಲಾಗಲಿ ತುಂಬ ಕಷ್ಟ. ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಆ್ಯಂಡ್ ಪ್ರದೀಪ್ ದೊಡ್ಡಯ್ಯ, ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಎಂಟೈರ್ ಟೀಮ್. ತುಂಬ ಚೆನ್ನಾಗಿ ಬಂದಿದೆ. ಗಾಡ್ ಬ್ಲೆಸ್ ಯು, ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಾಯಿ ಪ್ರದೀಪ್ ಅಂತ ಹೇಳ್ಬಿಟ್ಟು ಗದಿಮಾ ಸಿನಿಮಾದ ನಿರ್ದೇಶಕ. ಪ್ರದೀಪ್ ದೊಡ್ಡಯ್ಯವರು ಆಫ್ಕೋರ್ಸ್ ನಮ್ಮ ಕ್ಲೋಸ್ ಫ್ರೆಂಡ್ ಕೂಡ. ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಸಿಲೆಬಸ್ಸು ಕಲಿಬೇಕು. ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಸಿಲೆಬಸ್ ಕಲಿಬೇಕು. ಬಟ್ ಲೈಫ್ನ ಏನು ಅಂತ ತಿಳ್ಕೊಬೇಕು ಅಂತಂದರೆ ಔಟ್ ಆಫ್ ಸಿಲೆಬಸ್ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಪ್ರದೀಪ್ ಸರ್ಗೆ ಕೂಡ. ಥ್ಯಾಂಕ್ ಯು. ಇವಾಗಷ್ಟೇ ಮೂವಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ಒಂದು ಎಲ್ಲ ಹೊಸ ಟೀಮ್ ಸೇರಿ ಮಾಡಿರುವಂಥ ಮೂವಿ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಮೂವಿ. ಎಲ್ಲೂ ಬೋರ್ ಅಂತ ಆಗೋಲ್ಲ. ಸೊ ಒಂದು ಇವಾಗಿರೋ ಒಂದು ಲವ್ಗೆ ಏನು ಮೆಸೇಜ್ ಕೊಡಬೇಕು ಅದನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ನಂಬಿಕೆ ಹೇಗಿರುತ್ತೆ, ನಂಬಿಕೆ ಇಲ್ದಿದ್ರೆ ಹೇಗಿರುತ್ತೆ ಅನ್ನೋದೊಂದು ತುಂಬ ಚೆನ್ನಾಗಿದೆ. ಸೊ ಹಾಗೆ ನನ್ನ ಕಡೆಯಿಂದ ಟೀಮಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ಪ್ರತಿಭೆಗಳಿಂದ ಮೇಲೆ ಬರಬೇಕು. ಹೆಚ್ಚೆಚ್ಚು ಕನ್ನಡ ಮೂವೀಸ್ಗಳು ಈ ಥರ ಬಂದರೆ ಇನ್ನೂ ಖುಷಿ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಸೊ ಆಲ್ ದ ಬೆಸ್ಟ್.